ಹತ್ರ ಬಂದ್ರು ಬರ್ಬೋದು. ಬಿ ಕೇರ್ಫುಲ್ ಸರ್. ಸರ್ ಸುಜಾತಾಗೂ ಸರ್. ಹಲೋ ಹಲೋ ಸುಜಾತಾ, ನಾನು ರಮೇಶ್ ಮಾತಾಡ್ತಾ ಇರೋದು. ಲಿಸನ್ ಟು ಮೀ. ಏನಿದು ರಮೇಶ್ ಇಷ್ಟೊತ್ತಿನಲ್ಲಿ? ಹಲೋ ಲಿಸನ್ ಟು ಮೀ ಕೇರ್ಫುಲಿ. ಈಗ ಅರ್ಧ ಗಂಟೆ ಮುಂಚೆ ಸೋಮನಾಥ್ ಅವ್ರ ಕೊಲೆ ಆಗಿದೆ. ಕೊಲೆ? ಯು ಆರ್ ಆಲ್ಸೋ ಇನ್ ಡೇಂಜರ್. ಅವ್ರು ನಿನ್ ಕೂಡ ಸಾಯಿಸಬಹುದು. ನನ್ನನ್ನ? ಯಾರು? ಯಾಕೆ? ನಾವು ಲಿಸನ್, ಈಗ ಅದನ್ನೆಲ್ಲ ಫೋನ್ ನಲ್ಲಿ ನಾನು ಹೇಳೋಕ್ಕಾಗಲ್ಲ. ನೀನ್ ಈಗ ಅಲ್ಲಿರೋದು ಸರಿಯಲ್ಲ. ಅದಕ್ಕೆ ಬೇಗ ಕಾರ್ ತಗೊಂಡು ನನ್ನ ಮನೆಗೆ ಬಾ. ಪ್ಲೀಸ್ ಡೂ ಇಟ್ ವಿತೌಟ್ ಫೇಮ್. ಹಾಗೆ ನಾನು ಕೊಟ್ಟ ಪರ್ಸನ್ ತಗೊಂಡ್ ಬಾ. ರಮೇಶ್, ರಮೇಶ್, Don't stop. Come on, speed up. ನಿನ್ ಫ್ರೆಂಡ್ ಅಂತ ತಿಳ್ಕೊ. ಫ್ರೆಂಡ್ ಮಿರರ್ ನೋಡು, ಹಿಂದೆ ಒಂದು ಕಾರ್ ಫಾಲೋ ಮಾಡ್ತಾ ಇದೀಯ. ಮಾಡ್ತಾ ಇದೆ. Come on, fast, ಬೇಗ. ಏನಿದೆಲ್ಲ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈ ಬೇಗ ಹೋಗು. ಅವ್ರ ಹತ್ರ ಸಿಕ್ಕಾಕೊಂಡ್ರೆ ನಮ್ಗೆ ಕಷ್ಟ. Come on, go fast, fast. ಈ ಕೊಲೆ ನೀ ಮಾಡಿಲ್ಲ ಅಂತ ನನಗೆ ಗೊತ್ತು.
ಹೆಸರೇನು? ಸುಜಾತ. ಮನೆಯಲ್ಲಿದೆ. ಜೆಪಿ ನಗರ್. ಮನೇಲಿ ಯಾರಿದ್ದಾರೆ? ಯಾರು ಇಲ್ಲ. ನೀನೊಬ್ಳೇ ಇದೆಯಾ? ಡ್ಯಾಡಿ ಡೆಲ್ಲಿಗೆ ಹೋಗಿದ್ದಾರೆ. ಏನಾಯ್ತು? ಸರ್, ಕೆಲಸ ಆಯ್ತು. ಆದ್ರೆ ಅಲ್ಲಿಗೆ ಯಾರೋ ಹುಡುಗಿ ಬಂದ್ಲು. ಅವಳ ಜೊತೆ ಮಹೇಶ್ ಇದ್ದ. ನಾವು ಫಾಲೋ ಮಾಡಿದ್ವಿ, ಆದ್ರೆ ತಪ್ಸ್ಕೊಂಡ್ಬಿಟ್ರು. ಮಹೇಶನ್ ಕಾಲಿಗೆ ಗುಂಡೇಟ್ ಬಿದ್ದಿದೆ. ಎಸ್ ಸರ್. ಸುಜಾತ, ಗೆಸ್ಟ್ ರೂಮ್ ಎಲ್ಲಿದೆ? ಗೆಸ್ಟ್ ರೂಮ್ ಮೇಲಿದೆ, ಆದ್ರೆ ನೀನು ನನ್ನ ರೂಮ್ ನಲ್ಲಿ. ನೋ ನೋ, ಇಟ್ಸ್ ಆಲ್ ರೈಟ್. ಡಾಕ್ಟರ್ ಫೋನ್ ಮಾಡ್ತೀನಿ. ನೋ, ಇದನ್ ತಗೋ. ಬುಲೆಟ್ ತೆಗಿ. ಕಮ್ ಆನ್. ನನ್ನ ಕೈಯಿಂದ ಆಗಲ್ಲ. ಯು ಕ್ಯಾನ್. ಕಮ್ ಆನ್ ಪ್ಲೀಸ್. ನೋ, ನನ್ನ ಕೈಯಿಂದ ಸಾಧ್ಯ ಇಲ್ಲ. ಕಮಾನ್ ಸುಜಾತ, ಟ್ರೈ ಮಾಡು. ಕಮಾನ್, ಡೂ ಇಟ್. ರಾತ್ರಿ ನಾನು ಔಷಧಿ ತಗೊಳ್ಳೋಣ ಅಂತ ಇದ್ದೆ. ಅಷ್ಟರಲ್ಲಿ ಮುಂದ್ಗಡೆ ಗುಂಡಿನ ಶಬ್ದ ಕೇಳಿಸ್ತು. ತಕ್ಷಣ ನನಗೆ ಆಶ್ಚರ್ಯ ಆಯ್ತು. ಏನೋ ಪಟಾಕಿ ಶಬ್ದ ಇರ್ಬೋದು ಅನ್ಕೊಂಡೆ. ಆದ್ರೆ ಇದು ಪಟಾಕಿ ಹೊಡೆಯೋ ಸಮಯ ಅಲ್ಲ ಅನ್ಕೊಂಡು ಕಿಟಕಿ ಹತ್ರ ಹೋಗಿ ನೋಡ್ದೆ. ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಹೊರಗಡೆ ಬಂದು ರಮೇಶ್ ಅವ್ರ ಮನೆ ಕಡೆ ನೋಡ್ದೆ.
ಅವ್ರ ಮನೆಯಿಂದ ಒಬ್ಬ ಹುಡುಗಿ ಗಾಬರಿಯಿಂದ ಓಡೋಗ್ತಾ ಇದ್ಲು. ಏನೋ ನಡೆದಿದೆ ಅಂತ ಸಂಶಯ ಬಂತು. ಅದೇ ಚಿಂತೆಲಿ ಬೆಳಿಗ್ಗೆ ಎದ್ದು ರಮೇಶನ್ನೇ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ನಡೆದಿದ್ ನೋಡಿ ಪಬ್ಲಿಕ್ ಬೂತ್ ನಿಂದ ನಿಮ್ಗೆ ವಿಷಯ ತಿಳಿಸ್ತೆ. ಆ ಹುಡುಗಿ ವಯಸ್ಸು ಎಷ್ಟಿರ್ಬೋದು? 20 ವರ್ಷ ಇರ್ಬೋದು. ಯಾವ ತರ ಬಟ್ಟೆ ಹಾಕಿದ್ಲು? ಸ್ಕರ್ಟ್ ಹಾಕೊಂಡಿದ್ಲು. ಸರ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಈ ಮಾರ್ಕ್ ನೋಡಿ, ಮಾರುತಿ ಕಾರ್ದು. ಕಾರ್ ರಿವರ್ಸ್ ಬಂದಾಗ ಈ ಕಟ್ಟೆಗೆ ತಗ್ಲಿದೆ. ಅಂದ್ರೆ ಕಾರಿನ ಎಡಭಾಗಕ್ಕೆ ಪೆಟ್ ಬಿದ್ದು ಸ್ಕ್ರಾಚ್ ಆಗಿ ಪೇಂಟ್ ಇಲ್ಲಿ ತಗ್ಲಿದೆ. ಸರ್, ಕಂಟ್ರೋಲ್ ರೂಮ್ ಇದ ಮೆಸೇಜ್. TCP ಪ್ರೇಮನಾಥ್ ಹಿಯರ್, ಓವರ್. ಸರ್, ಸ್ಪೀಕಿಂಗ್ ಫ್ರಮ್ ಕಂಟ್ರೋಲ್ ರೂಮ್ ಸರ್. COD ಆಫೀಸರ್ ಸೋಮನಾಥ್ ಅವ್ರ ಕೊಲೆ ಆಗಿದೆ. 36ನೇ ಕ್ರಾಸ್ ಬನಶಂಕರಿಗೆ ನಿಮ್ಗೆ ಅಟೆಂಡ್ ಮಾಡಕ್ ಮೆಸೇಜ್ ಇದೆ. ಓವರ್. ಮಿಸ್ಟರ್ ಪ್ರವೀಣ್, COD ಆಫೀಸರ್ ಸೋಮನಾಥ್ ಮರ್ಡರ್ ಆಗಿದೆಯಂತೆ. ಪ್ಲೀಸ್ ಹರಿ ಅಪ್. ಏನಿವತ್ತು ಇಷ್ಟು ಲೇಟ್ ಆಗಿ ಎದ್ದಿದ್ದೀರಾ? ಎರಡು ಕಪ್ ಕಾಫಿ ರೆಡಿ ಮಾಡು. ಇದ್ದಾರೆ. ಆಯ್ತಮ್ಮ. ಮಹೇಶ್, ನೋವು ಹೇಗಿದೆ? ಸುಜಾತ, ಕೊಲೆಯಾದ ವ್ಯಕ್ತಿ ಯಾರು? ಅವನೇನ್ ಮಾಡ್ತಿದ್ದ? ಕೊಲೆ ಮಾಡಿದವ್ರಿಗೂ ಅವನಿಗೂ ಏನ್ ಸಂಬಂಧ? ಕೊಲೆಯಾದ ವ್ಯಕ್ತಿ ಹೆಸರು ರಮೇಶ್ ಅಂತ. ಅವನ್ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಕಾಲೇಜ್ ಮುಗಿದ 2 ವರ್ಷದವರೆಗೂ ನನ್ಗವನ್ ಸಿಕ್ಕಿರ್ಲಿಲ್ಲ. ಹೋದ್ವಾರ ಸಿಕ್ಕಿ ಮಾತಾಡ್ಸಿ ಅಡ್ರೆಸ್ ಕೊಟ್ಟ. ಅವನ್ ಯಾಕೆ ಕೊಲೆ ಆದ, ಅವನ್ ಯಾರು ಕೊಲೆ ಮಾಡಿದ್ರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇದೆಲ್ಲ ಏನ್ ನಡೀತಿದೆ ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ಅಷ್ಟೊತ್ತಲ್ಲ ಅವ್ನ ಮನೆಗೆ ಹೋಗಿದ್ದೆ? ನಿನ್ನೆ ರಾತ್ರಿ ರಮೇಶ್ ಫೋನ್ ಮಾಡಿ ಸೋಮನಾಥ್ ಅವ್ರ ಕೊಲೆ ಆಗಿದೆ, ನನ್ನನ್ನು ಯಾರೋ ಸಾಯಿಸ್ತಾರೆ, ತಾನು ಕೊಟ್ಟು ಪರ್ಸ್ನ ತನ್ನ ಮನೆ ತಗೊಂಡ್ ಬಾ ಅಂತ ಹೇಳ್ದ. ಆ ಪರ್ಸನ್ನ ಯಾವತ್ ಕೊಟ್ಟ? ಎಲ್ ಕೊಟ್ಟ? ನಿನ್ನೆ ಬೆಳಿಗ್ಗೆ ನಾನು ಶಾಪಿಂಗ್ ಅಂತ ಸೂಪರ್ ಮಾರ್ಕೆಟ್ ಹೋಗಿದ್ದೆ. ಹಲೋ ಸುಜಾತ. ಸರ್ಪ್ರೈಸ್. ಏನ್ ಪರ್ಚೇಸಿಂಗಾ? ಇದು ನನ್ ಕಡೆಯಿಂದ ಪ್ರೆಸೆಂಟೇಶನ್. ಇದೇನಿದು ಸಡನ್ ಆಗಿ ಪ್ರೆಸೆಂಟೇಶನ್? ಸುಮ್ನೆ ಪರ್ಚೇಸ್ ಮಾಡಿದೆ, ನಿಮ್ಮನ್ನ ನೋಡ್ದೆ, ಕೊಡ್ಬೇಕು ಅನ್ನಿಸ್ತು, ಕೊಟ್ಟೆ. ಥ್ಯಾಂಕ್ ಯು. ಮತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ರಮೇಶ್, ಬನ್ನಿ ಹೋಗೋಣ. ಸುಜಾತ, ಇವ್ರು ಸೋಮನಾಥ್ ಅಂತ, ನಮ್ಮ ಆಫೀಸರ್. ಹಲೋ, ಹೌ ಡು ಯು ಡು? ಫೈನ್. ಕಮಾನ್. ಸುಜಾತ, ಈ ಪರ್ಸ್ ನಿಮ್ ಹತ್ರನೇ ಇರ್ಲಿ. ಓಕೆ ರಮೇಶ್, ಬಾಯ್. Can I help you? No need. ಆ ಪರ್ಸಲ್ ಏನಿತ್ತು? ಏನೂ ಇರ್ಲಿಲ್ಲ. ಪ್ರೆಸೆಂಟೇಶನ್ ಅಂತ ಹೇಳಿಕೊಟ್ಟ. ನಾನದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನೀನ್ ಯಾಕೆ ರಮೇಶ್ ಮನೆಗೆ ಬಂದಿದ್ದೆ? ನಿನ್ನೆ ರಾತ್ರಿ ಬಾರ್ಗ್ ಹೋಗಿದ್ದೆ.
ನೀನೆಲ್ಲ ಅವ್ರ ಕಣ್ಣಿಗೆ ಕಾಣಿಸ್ಕೊತೀಯ ಅಂತ ನಂಗೆ ಹೆದರಿಕೆ ಆಗಿತ್ತು. ಅಷ್ಟರಲ್ಲಿ ನೀನು ವಾಪಸ್ ಬಂದೆ. ಮಹೇಶ್, ನೀನ್ ಯಾರು? ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಆ ಕೊಲೆಗಾರರ ಹಿಂದೆ ಯಾಕೆ ಬಿದ್ದಿದ್ಯಾ? ಸುಜಾತ, ನಿನಗೆ ನಾನು ಅರ್ಥ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ನಿನ್ನ ಮನೆ ಕರ್ಕೊಂಡ್ ಬಂದೆ. ಹಾಗಾದ್ರೆ ಈಗ ನಾನು ಏನು ಕೇಳ್ಬೇಡ. ಯು ಕ್ಯಾನ್ ಬಿಲೀವ್ ಮೀ. ನಿಮ್ ತಂದೆ ಯಾವಾಗ ಬರ್ತಾರೆ? ಮುಂದಿನ ವಾರ ಬರ್ತಾರೆ. ನಾನಿಲ್ಲಿ ಒಂದ್ 4 ದಿವಸ ಇರ್ಬೋದಾ? ಹಾ. ಥ್ಯಾಂಕ್ಸ್. ಈಗ ನಾವಿಬ್ರು ತೊಂದರೆಲಿ ಸಿಕ್ಕಾಕೊಂಡಿದ್ದೀವಿ. ಪೊಲೀಸ್ನವರು, ಆ ಕೊಲೆಗಾರರು ಇಬ್ರು ನಮ್ಮನ್ನೇ ಹುಡುಕ್ತಾ ಇರ್ತಾರೆ. ಯಾವುದಕ್ಕೂ ನಾವು ಇಬ್ರು ಹುಷಾರಾಗಿರ್ಬೇಕು. ಹಾ, ಕಾರ್ ಮಾತ್ರ ಎಲ್ಲೂ ಹೊರಗಡೆ ತಗೊಂಡೋಗ್ಬೇಡ. ಈ ಸೋಮನಾಥ್ ಯಾರು? ರಮೇಶ್ ಯಾರು? ಯಾಕೆ ಇವ್ರ ಕೊಲೆ ಆಯ್ತು ಅಂತ ನಾ ತಿಳ್ಕೋಬೇಕು. ಕೊಲೆ ಆಗಿರೋ ನಮ್ಮ ಆಫೀಸರ್ಸ್ಗಳಾದ ಮಿಸ್ಟರ್ ಸೋಮನಾಥ್ ಮತ್ತು ರಮೇಶ್ ಪ್ರಾಜೆಕ್ಟ್ ಬ್ಲೂ ಎಕ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ರು. ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಅವರಿಗೆ ಪ್ರಾಜೆಕ್ಟ್ ಬ್ಲೂ ಎಕ್ಸ್ ಅಲ್ಲಿ ಯಾವ್ಯಾವ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಅವರು ಈ ವಾರವೇ ರಿಪೋರ್ಟ್ಸ್ ಕೊಡೋರಿದ್ದು. ಆ ರಿಪೋರ್ಟ್ಸ್ಗಳು ಕಳುವಾಗಿವೆ, ಈಗ ನಾಶವಾಗಿರ್ಲೂಬಹುದು. ಅದಕ್ಕೆ ಅವ್ರ ಕೊಲೆಗೆ ಪ್ರಾಜೆಕ್ಟ್ ಬ್ಲೂ ಎಕ್ಸ್ ನ ವ್ಯಕ್ತಿಗಳೇ ಕಾರಣ ಅಂತ ನನ್ಗನ್ಸುತ್ತೆ. ಮಿಸ್ಟರ್ ಜಗದೀಶ್, ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಟುಡೇ ಇಟ್ಸೆಲ್ಫ್. ಎಸ್ ಸರ್, ಐಲ್ ಡೂ. ಮಿಸ್ಟರ್ ಪ್ರೇಮ್ನಾಥ್, ಸಿಒಡಿ ಆಫೀಸರ್ಗಳಾದ ಮಿಸ್ಟರ್ ಸೋಮನಾಥ್ ಮತ್ತೆ ರಮೇಶ್, ಇವ್ರ ಕೊಲೆ ಕೇಸನ್ನ ನೀವು ಹ್ಯಾಂಡಲ್ ಮಾಡಿ. ಎಸ್ ಸರ್, ನಾನು ಈ ಕೇಸಿನ ಇನ್ವೆಸ್ಟಿಗೇಷನ್ ಜವಾಬ್ದಾರಿನ ಮಿಸ್ಟರ್ ಪ್ರವೀಣ್ ಒಪ್ಪಿಸ್ತೀನಿ ಸರ್. ಐ ವಿಲ್ ಹ್ಯಾಂಡಲ್ ಇಟ್ ಸರ್. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕೇಸ್. ಇದರ ಹಿಂದೆ ಒಂದು ದೊಡ್ಡ ಜಾಲನೇ ಇರಬಹುದು. ಡೋಂಟ್ ವರಿ ಸರ್.
ಮಹೇಶ್, ನೀನು ಏನೋ ನನ್ನಿಂದ ಮುಚ್ಚಿಡ್ತಾ ಇದೀಯಾ. ನಿನ್ ಮನಸ್ಸಿನಲ್ಲೇನೋ ಕಾಡ್ತಿದೆ. ಬಿಲೀವ್ ಮಿ ಮಹೇಶ್, ಅದರಿಂದ ನಿನ್ಗೆ ಸಮಾಧಾನ ಸಿಗಬಹುದು. ಅದೇನು ಅಂತ ನನಗೆ ಹೇಳು ಮಹೇಶ್. ಕಮಾನ್, ಕಮ್ ಔಟ್. ಅದೇನಾಯ್ತು ಅಂತ ಹೇಳು. ಇದು ಸಮಾಧಾನ ಆಗೋ ವಿಷಯ ಅಲ್ಲ ಸುಜಾತ. ಇಟ್ ಈಸ್ ಬರ್ನಿಂಗ್. ಇಟ್ ವಿಲ್ ಬರ್ನ್, 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 ಬರ್ನ್. ಏನದು ಮಹೇಶ್? ಹೂ ಆರ್ ಯು? ಐ ಮಸ್ಟ್ ನೋ ಇಟ್. ನಾನು ಅದನ್ನು ತಿಳ್ಕೊಳ್ಳೇಬೇಕು. ನಾನು ಪೂರ್ಣಿಮಾ. ಹಲೋ ಮೈ ಸನ್ ರಾಹುಲ್. ಕಳ್ಳಲೇ. ಪೂರ್ಣಿಮಾ, ಪೂರ್ಣಿಮಾ, ಪೂರ್ಣಿಮಾ. ಈ ಸಲ ನನಗೆ 3 ತಿಂಗಳು ರಜಾ ಸಿಕ್ಕಿದೆ. ನಾವು ನಮ್ಮ ಊರು ಹೊಟ್ಟೋಗೋಣ. ಈ ಸಲ ಮೈಸೂರ್, ಮ್ಯಾಂಗ್ಳೂರ್, ಗೋವಾ ಎಲ್ಲ ಕಡೆ ಹೋಗೋಣ. ಓಕೆ? ರಾಹುಲ್, ಅಲ್ಲೋಡ್ ಚಿನ್ನ. ಅಲ್ಲೋಡು, ಅಲ್ಲೋಡು. ಅಲ್ಲಿ ಅಲ್ಲಿ ಅಲ್ಲೋಡು. ಎಷ್ಟು ಚೆನ್ನಾಗಿದೆಲ್ಲ. ಒಂದು ನಿಮಿಷ. ನಿಧಾನ ನಿಧಾನ. ನನಗೆ ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ. JP ನಗರ ತಾನೇ ನೀವಿರೋದು? ಪದ್ಮನಾಭರಾವ್, ಸೈಂಟಿಸ್ಟ್. ಹೌದು, ನಿಮ್ಗೆ ಹೇಗೆ ಗೊತ್ತು? ನಾನು ಅಲ್ಲೇ ಇದ್ದೆ. ನಿಮ್ಮ ಹೆಸರು? ಮಹೇಶ್. ಇದೇನ್ ಸರ್ ನೀವಿಲ್ಲಿ? ಯಾಕೊಂಥರ ಇದ್ದೀರಾ? ಇದೇನ್ ಸರ್ ರಕ್ತ? ಮಹೇಶ್, ಇದರಲ್ಲಿ ನನ್ನ ರಿಸರ್ಚ್ಗೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇವೆ. ಇದನ್ನ ಗೋವಾಕ್ಕೆ ನಾನೇ ತಲುಪಿಸ್ಬೇಕು. ಅದಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೆ. ಆದ್ರೆ ಯಾರವರು? ಯಾರು ಅಂತ ಗೊತ್ತಾಗ್ತಾ ಇಲ್ಲ.
ಆಮೇಲೆ ಯಾರೋ ನನ್ನ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಪ್ರಜ್ಞೆ ಬರೋ ಹೊತ್ತಿಗೆ 3 ದಿನ ಆಗಿತ್ತು. ನನ್ನ ಪ್ರಾಣ ಉಳಿಸೋದಕ್ಕೆ ಡಾಕ್ಟ್ರು ಬಹಳ ಕಷ್ಟಪಡಬೇಕಾಗಿ ಬಂತು. ಕೊನೆಗೆ ಪೊಲೀಸ್ನವ್ರು ಬಂದು ನನ್ನ ಹೆಂಡತಿ ಮಗನ ಅಂತ್ಯಕ್ರಿಯೆ ಮಾಡಿದ ವಿಷಯ ತಿಳಿಸಿದ್ರು. ಕೊನೆಗೂ ಪೊಲೀಸ್ನವ್ರಿಗೆ ಆ ರೌಡಿಗಳು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ನಂದು ಒಂದೇ ಗುರಿ, ಅವ್ರನ್ನ ಹುಡುಕಿ ಬೇಟೆ ಆಡೋದು. ಸುಜಾತ, ಕೊನೆ ವಿಷಯನಾ? ರಮೇಶ್ ಸಿಒಡಿ, ಆಶ್ಚರ್ಯ. ಮಹೇಶ್, ಕಾಫಿ ತಣ್ಣಗಾಗತ್ತೆ. ಆ ಪರ್ಸಲ್ ಇದೆ, ನನ್ ವಾರ್ಡ್ರೋಬ್ ನಲ್ಲಿದೆ. ತಗೊಂಬಾ ಬೇಗ. ಹಾ. ಸುಜಾತ, ಸ್ಲೈಡ್ ಪ್ರಾಜೆಕ್ಟ್ ಅರೇಂಜ್ ಮಾಡಕ್ಕಾಗತ್ತಾ? ಇವನೇ ನನ್ನ ಸಂಸಾರನ ಸರ್ವನಾಶ ಮಾಡಿದ್ದು. ಇವ್ರದೆಲ್ಲ ಚರಿತ್ರೆನೂ ಇದರಲ್ಲಿದೆ. किधर गए था 2 दिन? पाँव को क्या हुआ? गोली लगी थी। गोली? कैसी गोली? क्या किया तूने? क्या किया तूने? मैंने बोला ना तेरे को, सवाल नहीं पूछना, समझे? ಸರ್, ರಮೇಶ್ ಅವ್ರ ಕೊಲೆ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಕೊಲೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಜನರಿಂದ ಆಗಿದೆ. ಈ ಕೊಲೆನ ಒಂದು ಹುಡುಗಿ ಮಾಡಿರೋಕೆ ಸಾಧ್ಯವಿಲ್ಲ. ಮತ್ತೆ ರಮೇಶ್ ಸಾಯೋದಕ್ಕೆ ಮುಂಚೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅವ್ರ ಮೈ ಮೇಲಿರೋ ಗಾಯದ ಗುರುತುಗಳಿಂದ ಪತ್ತೆ ಆಗಿದೆ. ಮತ್ತೆ ಮಿಸ್ಟರ್ ಸೋಮನಾಥ್ ಅವ್ರ ಕೊಲೆ
ಅತಿ ಸಮೀಪದಿಂದ ಹಾರಿದ ರಿವಾಲ್ವರ್ನ ಗುಂಡೆಟ್ನಿಂದ ಆಗಿದೆ. ಆ ರಿವಾಲ್ವರ್ಗೆ ಸೈಲೆನ್ಸ್ ಬಳಸಲಾಗಿದೆ. ಮತ್ತೆ ಪ್ರಾಜೆಕ್ಟ್ ಬ್ಲೂ ಎಕ್ಸ್ ನ ಎಲ್ಲಾ ಮುಖ್ಯವಾದ ರೆಕಾರ್ಡ್ಗಳು ಅವರ ಮನೆಯಿಂದ ಕಳವಾಗಿದ್ದ ಕಾರಣ ಆ ಪ್ರಾಜೆಕ್ಟ್ ಸಂಬಂಧಪಟ್ಟ ವ್ಯಕ್ತಿಗಳೇ ಕೊಲೆಗಾರರು ಅಂತ ಊಹಿಸಲಾಗಿದೆ. ಮಿಸ್ಟರ್ ಪ್ರವೀಣ್, ಫಸ್ಟ್ ಆಫ್ ಆಲ್ ಆ ಹುಡುಗಿ ಯಾರು? ಅಷ್ಟೊತ್ತಲ್ಲಿ ರಮೇಶ್ ನನಗೆ ಯಾಕೆ ಹೋದ್ಲು? ಜಕ್ಕಮ್ಮದ ಕಾರ್ ಎಲ್ಲಿ? ಅವಳು ಯಾಕೆ ಪೊಲೀಸಿಗೆ ತಿಳಿಸಲಿಲ್ಲ? ಇದನ್ನೆಲ್ಲ ನಾವು ಪತ್ತೆ ಮಾಡಬೇಕು. ಆಗ್ಲೇ ಅಲ್ಲಿ ನಡೆದದ್ದೇನು, ಆ ಕೊಲೆಯಲ್ಲಿ ಆ ಹುಡುಗಿ ನಿಜವಾಗ್ಲೂ ಭಾಗಿಯಾಗಿದ್ದಾಳ ಇಲ್ವಾ ಅಂತ ಗೊತ್ತಾಗತ್ತೆ. ಪ್ರಾಜೆಕ್ಟ್ ಬ್ಲೂ ಎಕ್ಸ್ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಇನ್ಫಾರ್ಮೇಶನ್ಗಳನ್ನ ನಾನು ಇನ್ನು 2 ದಿನದಲ್ಲಿ ನಿಮ್ಗೆ ಕೊಡ್ತೀನಿ. ಚೇಂಜ್ ನೀನೇ ಇಟ್ಕೋ. ಹೋಗು. ಸರ್, ನಿಮ್ಮನ್ನು ನೋಡೋಕೆ ಸಿಒಡಿ ಆಫೀಸರ್ ಬಂದಿದ್ದಾರೆ. ಐ ಸಿ. ನಮಸ್ಕಾರ ಸರ್. ನಮ್ಮಿಂದ ನಿಮ್ಗೆ ತೊಂದರೆ ಆಯ್ತು ಅಂತ ಕಾಣುತ್ತೆ. ಇಟ್ಸ್ ಆಲ್ ರೈಟ್. ಎಸ್ ಸರ್, ಪ್ರೊಫೆಸರ್ ಪದ್ಮನಾಭ್ ಅವರ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ನಮ್ಮ ಆಫೀಸರ್ಸ್ಗಳ ಕೊಲೆ ಆಗಿದೆ. ಹಾ, ಪೇಪರ್ನಲ್ಲಿ ಓದ್ದೆ. ಈಗ ಜವಾಬ್ದಾರಿ ನನ್ನ ಮೇಲಿದೆ. ಪ್ರೊಫೆಸರ್ ಪದ್ಮನಾಭ್ ಅವರ ಕೊಲೆಗೆ ಅವ್ರ ಬಳಿಯಲ್ಲಿದ್ದ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳೇ ಕಾರಣ ಅಂತ ಇನ್ವೆಸ್ಟಿಗೇಷನ್ ಇಂದ ನಮಗೆ ಗೊತ್ತಾಗಿದೆ. ಹಾಗಾದ್ರೆ ಅವ್ರ ಹತ್ರ ಇದ್ದ ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಯಾವ್ದಕ್ ಸಂಬಂಧಪಟ್ಟಿದ್ದು? ಅವರು ಏನ್ ರಿಸರ್ಚ್ ಮಾಡ್ತಾ ಇದ್ರು? ಗೋವಾ ಕಡೆ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲಿ ಯಾರು ನೋಡ್ಬೇಕಾಗಿತ್ತು? ಅಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಸೆಕ್ಯೂರಿಟಿ ಇಲ್ಲದೆ ಯಾಕೆ ತಗೊಂಡು ಹೋಗ್ಬೇಕಾಗಿತ್ತು? ನಿಮ್ಮ ಹಿಂದಿನ ಆಫೀಸರ್ಸ್ಗೆ ಎಲ್ಲಾ ವಿಷಯ ಹೇಳಿದ್ದೆ. ಎನಿವೇ, ಮೊದಲನೇದಾಗಿ ಪ್ರೊಫೆಸರ್ ಪದ್ಮನಾಭ ರಾವ್ ಆಗ ಡ್ಯೂಟಿ ಮೇಲೆ ಇರಲಿಲ್ಲ. 4 ದಿವಸ ರಜಾ ಹೋಗಿದ್ರು. ಅದು ಅಲ್ಲದೆ ಅವರ ಗೋವಾ ಪ್ರೋಗ್ರಾಮ್ ಬಗ್ಗೆನೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಗೋವಾದಲ್ಲಿ ಯಾರನ್ನ ಭೇಟಿ ಮಾಡ್ಲಿಕ್ಕೆ ಹೋಗೋರಿದ್ರು ಅದೂ ಗೊತ್ತಿಲ್ಲ. ರಿಸರ್ಚ್ಗೆ ಸಂಬಂಧಪಟ್ಟ ಪೇಪರ್ಸ್ನ ಅವ್ರು ತೆಗೆದುಕೊಂಡು ಹೋಗಿದ್ದೇನೋ ನಿಜ, ಅದರ ಕಾಪೀಸ್ನ ಎಲ್ಲಿಟ್ಟಿದ್ದಾರೆ ಗೊತ್ತಾಗ್ತಿಲ್ಲ. ಎರಡನೇದಾಗಿ ಅವರು ರಿಸರ್ಚ್ ಮಾಡ್ತಾ ಇದ್ದ ವಿಷಯ ಸಿಲಿಕಾನ್ ಚಿಪ್ಸ್ಗೆ ಸಂಬಂಧಪಟ್ಟಿದ್ದು. ಈ ದೇಶಕ್ಕೆ ಅದು ಬಹಳ ಮುಖ್ಯವಾದ ಪ್ರಾಜೆಕ್ಟ್. ಅದು ಅಲ್ಲದೆ ಕೇವಲ 2 ಪ್ರೊಫೆಸರ್ಸ್ ಮಾತ್ರ ಈ ವಿಷಯನ ಸ್ಟಡಿ ಮಾಡ್ತಾ ಇದ್ರು. ಇನ್ನೊಬ್ರು ಗೋವಾದಲ್ಲಿದ್ದ ಪ್ರೊಫೆಸರ್ ಡೇವಿಡ್. ಪದ್ಮನಾಭರಾವ್ ಕೊಲೆಯಾದ 1-2 ದಿನಗಳಲ್ಲೇ ಗೋವಾದಿಂದ ಡೇವಿಡ್ ಅವರು ಕಾಣೆಯಾಗಿದ್ದಾರೆ. ಡೇವಿಡ್ ಅವರಿಗೂ ಪದ್ಮನಾಭರಾವ್ ಅವರಿಗೂ ಕಾಂಟ್ಯಾಕ್ಟ್ ಇತ್ತು. ಇಬ್ರು ಒಳ್ಳೆ ಸ್ನೇಹಿತರು ಕೂಡ. ಏನೋ ಇದ್ರ ಹಿಂದೆ ದೊಡ್ಡ ರಹಸ್ಯನೇ ಇದೆ. ಮಿಕ್ಕ ವಿಷಯ ನಿಮಗ್ ಬಿಟ್ಟು.
ಹಲೋ. ಸುಜಾತ, ನಾನ್ ಮಹೇಶ್. ನಾನೀಗ ಮನೆಗೆ ಬರೋದಿಲ್ಲ. ಯಾಕೆ ಮಹೇಶ್, ಏನಾಯ್ತು? ನಾವು ಲಿಸನ್, ಸದ್ಯಕ್ಕೆ ನಾನು ನಿನ್ನಿಂದ ದೂರ ಇರೋದೇ ಒಳ್ಳೇದು. ನಾನು ಅಲ್ಲಿರೋದ್ರಿಂದ ನಿನ್ಗೂ ತೊಂದರೆ ಆಗುತ್ತೆ. ನಾನು ಎಲ್ಲೇ ಇದ್ರೂ ನಿನ್ಗೇನು ತೊಂದರೆ ಆದಾಗ ನಾನು ನೋಡ್ಕೋತೀನಿ. ನೀನೇನು ಹೆದರ್ಕೋಬೇಡ, ಓಕೆ? ನಾ ಸಿಟಿಯಿಂದ 20 ಕಿಲೋಮೀಟರ್ ದೂರದಲ್ಲಿರೋ ಜಾಗದಲ್ಲಿದ್ದೀನಿ. ಮಹೇಶ್, ಹೇಳು ಸುಜಾತ. ಇದನ್ನೆಲ್ಲ ಮರೆತು ಹೊಸ ಜೀವನನ. ನೋ ನೋ, ನೆವರ್. ಮಹೇಶ್, ನನ್ಗೆ ಯಾಕೋ ಬಹಳ ಭಯ ಆಗ್ತಿದೆ. ಇದೆಲ್ಲ ಆಗ್ಲೇಬೇಕಾ? ನೋಡು, ಐ ಕೇರ್ ಫಾರ್ ಯು. ಹಲೋ. तेरे को किसी का खून करना है क्या? हे, मैं तुझे 1000 बार कह चुका हूं, सवाल नहीं पूछना. मैं जानता हूं इस जगह पे तेरा हक है. तू चाहता है तो इसी वक्त मैं यहां से चला जाऊंगा. बोल, क्या बोलता है? बोल. खाना खा लिया क्या? ए, मैं खाऊं नहीं खाऊं तेरे को क्या लेना देना है? जाके अपना काम करना. जा 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 जा, जा फुट. तू खा लिया क्या?
Good morning. Good morning, sir. Good morning. What is this? ಏನಾಯ್ತು? ಏನಾಯ್ತಾ? ಏನಾಯ್ತು? 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 ಏನಾಯ್ತಾ? ಮಿಸ್ಟರ್ ಶರ್ಮಾ, ಏನಾಯ್ತು ಅಂತಂತಂತಂತಂದ್ರೆ ಲುಕ್ ಎಟ್ ದೇರ್ ಫೇಸಸ್, ಲುಕ್ ಎಟ್ ದೇರ್ ಬ್ಲಡಿ ಫೇಸಸ್. ಇವ್ರ ಮುಖಗಳೇ ಹೇಳ್ತಿವೆ, ಗೊತ್ತಾಗ್ಲಿಲ್ವಾ? ಇವ್ರ ಮುಖಗಳು ಏನ್ ಹೇಳ್ತಿವೆ ಅಂತಂತಂತಂತಂದ್ರೆ they lost their bloody guns. ಯಾವನೊಬ್ಬ ಹುಡುಗ ಬಂದ, ಟಿಶ್ಯುಮ್ ಟಿಶ್ಯುಮ್. ಯೂಸ್ಲೆಸ್, ಯೂಸ್ಲೆಸ್. ಪೀಟರ್. ಎಸ್ ಸರ್. Peter, 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 my Peter. Peter, you want to play with that boy? Be careful with that boy. Yes, sir. You understand? Yes, sir. You really understand? Yes, Then you can go. Okay, sir. You can go. You can go. ಆ ಹುಡುಗ ಯಾರು ಗೊತ್ತಾ? ಸೇಂಟ್ ಮೇರೀಸ್ ಐಲ್ಯಾಂಡ್. ದಟ್ ಬಾಯ್, ಸೇಮ್ ಬಾಯ್. ಜಪಾನಿಂದ ಮೆಸೇಜ್. MM department.
Everything's okay? ಓಕೆ ಸರ್. What about the Goa plan? ವೇಟಿಂಗ್ ಫಾರ್ ದ ರಿಸಲ್ಟ್ ಸರ್. Oh, waiting. ಹಲೋ, ಮಹೇಂದ್ರ ಸ್ಪೀಕಿಂಗ್. ಶರ್ಮಾಗ್ ಫೋನ್ ಕೊಡು. ಶರ್ಮಾ, ನನಗೆ. ಹಲೋ ಶರ್ಮಾ, ಇವತ್ತು ಡೇಟ್ ಎಷ್ಟು ಗೊತ್ತಾ? ಆರ್ಯೋ ಅದೆಲ್ಲ ಆಮೇಲೆ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. 25 ತಿಂಗಳು ಆಗಸ್ಟ್. 28ನೇ ಆಗಸ್ಟ್ ಏನ್ ದಿವಸ ಹೇಳು? ಅಂದ್ರೆ ಇವತ್ತಿಗೆ 3 ದಿವಸಕ್ಕೆ ಏನಿರುತ್ತೆ? ಸ್ವಲ್ಪ ಯೋಚನೆ ಮಾಡು. ನಿನ್ನ ಜಾತಕ ಎಲ್ಲ ನನ್ನ ಹತ್ರ ಇದೆ. ಹಾ, ನನ್ನ ಬರ್ತಡೇ. ಯು ಬ್ಲಡಿ ಫೂಲ್. This 28th August is your death day. You are going to die on your birthday. It is definite. Who the hell you are? ಯಾರು ನೀನು? ಮಹೇಶ್, ಅವತ್ತು ನೀವು ಸಮುದ್ರದಲ್ಲಿ ನನ್ನ ಮತ್ತು ನನ್ನ ಸಂಸಾರನ ಸರ್ವನಾಶ ಮಾಡಿ ಬಿಸಾಕಿದ್ರಲ್ಲ, ಅದೇ ಮಹೇಶ್. 28ನೇ ಆಗಸ್ಟ್ ನಿನ್ನ ಸಾವು ಖಂಡಿತ. ಬರ್ದಿಟ್ಕೋ. ಮೊದಲು ನೀನು. ಹಲೋ, ನಾನ್ ಸುಜಾತ. ಏನ್ ಸುಜಿ? ಶರ್ಮಿಳಾ, ನಮ್ ಕಾರ್ ಕೆಟ್ಟ ಹೋಗಿದೆ. ಡ್ಯಾಡಿ ಡೆಲ್ಲಿಯಿಂದ ಫೋನ್ ಮಾಡಿದ್ರು. 2 ಗಂಟೆ ಫ್ಲೈಟಿಗೆ ಬರ್ತಾ ಇದಾರಂತೆ. ಅರ್ಜೆಂಟಾಗಿ ಏರ್ಪೋರ್ಟ್ಗೆ ಹೋಗ್ಬೇಕು. ನಿನ್ ಕಾರ್ ತಗೊಂಡ್ ಬರ್ತೀಯಾ? ಓನ್ಲಿ 2 hours. ನಮ್ ಡ್ಯಾಡಿ ಪ್ರೋಗ್ರಾಮ್ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಇರು, ವಿಚಾರಿಸ್ತೀನಿ. ಡ್ಯಾಡಿ, ನಿಮ್ಗೇನಾದ್ರು ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆಯಾ? ಇದೆ. ಯಾಕಮ್ಮ, ಏನ್ ಸಮಾಚಾರ? ಏನಿಲ್ಲ ಡ್ಯಾಡಿ, 2 hours ನಿಮ್ ಕಾರ್ ಬೇಕಾಗಿತ್ತು. ನನ್ ಫ್ರೆಂಡ್ ಡ್ಯಾಡಿ ಏರ್ಪೋರ್ಟ್ ಇಂದ ಬರ್ತಿದಾರಂತೆ. ಅವ್ರ ಕಾರ್ ಕೆಟ್ಟೋಗಿದೆ. ಅದಕ್ಕೆ ಸುಜಾತ ಫೋನ್ ಮಾಡಿದ್ರು ಡ್ಯಾಡಿ. ಸರಿ, ಸಂಜೆ 5 ಗಂಟೆ ಒಳಗಡೆ ನೀನ್ ಇಲ್ಲಿರ್ಬೇಕು. ನನ್ಗೆ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ಓಕೆ ಡ್ಯಾಡಿ, ಥ್ಯಾಂಕ್ ಯು. ನಮ್ ಡ್ಯಾಡಿ ಒಪ್ಕೊಂಡಿದ್ದೀರಾ ಸುಜಿ? ಇನ್ ಅರ್ಧ ಗಂಟೆ ನಾ ಅಲ್ಲಿರ್ತೀನಿ. ಥ್ಯಾಂಕ್ ಯು. ಬೇಗ ಬಾ. ಅವಾಗ್ಲಿಂದ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಡ್ಯಾಡಿ, ಕೀ ತಗೊಂಡಿದ್ದೀನಿ. 5 ಗಂಟೆ ಒಳಗಡೆ ಬರ್ತೀನಿ. ಶರ್ಮಿಳಾ, ಹ್ಮ್? ನಿನ್ ಫ್ರೆಂಡು ಕಾರ್ ಡ್ರೈವ್ ಮಾಡ್ತಾಳಾ? ಓ, ನಾನು ಇಂತ ಚೆನ್ನಾಗಿ ಓಡಿಸ್ತಾಳೆ. ಅವಳ ಹತ್ರ ಇರೋದು ಯಾವ ಕಾರು? ಮಾರುತಿ ಇದೆ. ಯಾವ ಕಲರ್ದು? ಬಿಳಿ ಕಲರು. ಏನ್ ಸಮಾಚಾರ ಅಂಕಲ್? ಏನೂ ಇಲ್ಲ, ಸುಮ್ನೆ ಕೇಳದ್ನಮ್ಮ. ನೀನ್ ಹೋಗ್ಬಾ. ಏನ್ ಸಮಾಚಾರ ಶ್ರೀನಿವಾಸ್? ಒಂದ್ ಫೋನ್ ಮಾಡ್ಲಾ? ಓ ಎಸ್, ಮಾಡಿ. ಹಲೋ, ಇನ್ಸ್ಪೆಕ್ಟರ್ ಪ್ರವೀಣ್. ಸುಜಾತ, ನಾನು ನಿಮ್ ಕಾರನ್ನ ನಾನೇನು ಮಾಡಿಲ್ಲ. ನನ್ಗೇನು ಗೊತ್ತಿಲ್ಲ. ಸುಜಾತ ಅಂಕಲ್, ನಥಿಂಗ್ ಟು ವರಿ, ಜಸ್ಟ್ ಇನ್ವೆಸ್ಟಿಗೇಷನ್. ಇನ್ಸ್ಪೆಕ್ಟರ್, ನಾನ್ ಕೊಲೆ ಮಾಡಿಲ್ಲ. ಯಾರು ಕೊಲೆ ಮಾಡಿದ್ದು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಕಾಮ್ ಡೌನ್. ಐ ನೋ ಇಟ್. ಗೊತ್ತು. ಸುಜಾತ, ಏನಿದೆಲ್ಲ? ಕೊಲೆ? ಓ ಗಾಡ್. ಗುಡ್ ಮಾರ್ನಿಂಗ್ ಸರ್. ಕಾರ್. ಮಿಸ್ ಸುಜಾತ, ಅಷ್ಟೊತ್ನಲ್ಲಿ ರಮೇಶ್ ಮನೆಗೆ ಯಾಕೆ ಹೋಗಿದ್ರಿ? ಕೊಲೆ ಆಗಿದ್ದು ನೋಡಿದ ನಂತರ ಪೊಲೀಸ್ ಯಾಕೆ ತಿಳಿಸ್ಲಿಲ್ಲ? Come on, tell me the truth. Yes, come on.
ಆ ರಾತ್ರಿ ರಮೇಶ್ ನನಗೆ ಫೋನ್ ಮಾಡಿ ಸೋಮನಾಥ್ ಮನೇಲಿ ಕೊಲೆ ಆಗಿದೆ, ತಾನು ಕೊಟ್ಟು ಪರಿಸ್ಥಿತಿ ಇಮಿಡಿಯೇಟ್ ಆಗಿ ತನ್ನ ಮನೆಗೆ ತಗೊಂಡ್ ಬಾ ಅಂತ ಹೇಳ್ದ. ನಾನು ಅವ್ರ ಮನೆಗೆ ಹೋದಾಗ ರಮೇಶ್ ಕೊಲೆ ಆಗಿತ್ತು. ನಾನು ಆ ವಿಷಯದ ತಕ್ಷಣ ಪೊಲೀಸ್ನವ್ರಿಗೆ ತಿಳಿಸೋಣ ಅನ್ಕೊಂಡೆ. ಆಗೊಬ್ಬ ವ್ಯಕ್ತಿ ನನ್ನ ಕಾರ್ನಲ್ಲಿ ಬಂದು ನನ್ನ ಕೊಲೆಗಾರರಿಂದ ತಪ್ಪಿಸ್ಕೊಳಕ್ ಸಹಾಯ ಮಾಡ್ದ. ಅಷ್ಟೇ, ನನಗೆ ನಿಜವಾಗ್ಲೂ ಕೊಲೆಗಾರ ಯಾರು ಅಂತ ಗೊತ್ತಿಲ್ಲ. ಕಾರಲ್ಲಿ ಬಂದ ವ್ಯಕ್ತಿ ಯಾರು? ಯಾರು ಅಂತ ಗೊತ್ತಿಲ್ಲ. ಹೆಸರು ಮಹೇಶ್. ಇನ್ಸ್ಪೆಕ್ಟರ್, ಯಾರವರು? ಯಾರವರು? ಹೂ ಆರ್ ದೋಸ್ ಬಾಸ್ಟರ್ಡ್ಸ್? ಗೊತ್ತಿಲ್ಲ, ಗೊತ್ತಿಲ್ಲ. ಹಾಡ್ ಹಗಲಲ್ಲೇ ಯಾರು ಬೇಕಾದ್ರೂ ಯಾರನ್ನ ಬೇಕಾದ್ರೂ ಸಾಯಿಸ್ಬೋದು. ದಟ್ ಈಸ್ ಯುವರ್ ಲಾ ಅಂಡ್ ಆರ್ಡರ್. ಶೇಮ್ 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 ಆನ್ ಯುವರ್ ಪಾರ್ಟ್. ಆದ್ರೆ ನಾನು ಅವ್ರನ್ನ ಬಿಡಲ್ಲ. ನನ್ನ ಜೀವನನ ಸರ್ವನಾಶ ಮಾಡಿದ ನಾನು ಅವ್ರನ್ನ ಖಂಡಿತ ಬಿಡಲ್ಲ. ನಾನು ಅವ್ರನ್ನ ಖಂಡಿತ ಬಿಡಲ್ಲ. ಐ ವಿಲ್ ಕಿಲ್ ದೆಮ್. I will hunt them now. No. Relax, relax. Sir, please relax. I will hunt them. I will fight. Doctor, hold on, please. Pull down. I will hunt them. Relax, please relax. Pull down, please. Pull down. Alpha, hello. I will kill them. I will kill them. Pull down. ಯಾರವರು? 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 Stop it! You can go. I know him. ಯಾವ್ದವನು? ಪ್ರಾಜೆಕ್ಟ್ ಬ್ಲೂ ಎಕ್ಸ್ ನ ಪ್ರೊಫೆಸರ್ ಪದ್ಮನಾಭರಾವ್ ಜೊತೆ ಒಂದು ಹೆಂಗಸು ಮಗುನ ಕೊಲೆ ಆಗಿತ್ತಲ್ಲ, ಆ ಹೆಂಗಸನ ಗಂಡ ಇವನು. ಅವನು ಸಮುದ್ರಕ್ಕೆ ಎಸೆಯಲ್ಪಟ್ಟಿದ್ದ. 3 ದಿನ ಆದ್ಮೇಲೆ ಅವನಿಗೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದಾಗ ನಾನು ಅವನ ಭೇಟಿಯಾಗಿದ್ದೆ. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಏನ್ ನಡೀತು ಅಂತ ಆಸ್ಪತ್ರೆಯಲ್ಲಿ ಅವನ ಕೇಳಕ್ ಹೋದಾಗ ಅವನಲ್ಲಿ ಓಡೋಗಿದ್ದ. ಅವನು ಯಾರು ಏನು ಒಂದು ಗೊತ್ತಾಗ್ಲಿಲ್ಲ. ಆದ್ರೆ ಅವನ ಹೆಸರು ಮಹೇಶ್ ಅಂತ ಗೊತ್ತಾಯ್ತು. ಓ, ಐ ಸಿ. ಹಿ ಇಸ್ ಡೇಂಜರಸ್, ರಿಯಲಿ ಡೇಂಜರಸ್. ರಮೇಶ್ ಅವ್ರು ಕೊಟ್ಟ ಪರ್ಸಲ್ಲಿ ಏನಿತ್ತು? ಮಿಸ್ ಸುಜಾತ, ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಪೊಲೀಸ್ನವ್ರಿಗೆ ಸಹಾಯ ಮಾಡಲೇಬೇಕು. ಇಲ್ದೇ ಇದ್ರೆ ಸುಮ್ಮನೆ ತೊಂದರೆ ತಂದ್ಕೊಳ್ತೀರಾ. ಪರ್ಸಲ್ಲಿ ಏನೂ ಇರ್ಲಿಲ್ಲ. ಡ್ಯಾಡಿ, ವಾಟ್ ಇಸ್ ದಿಸ್? ಏನ್ ನಡೀತಾ ಇದೆ ಇಲ್ಲಿ? ಸುಜಾತ, ಏನಮ್ಮ ಇದೆಲ್ಲ? ಇನ್ಸ್ಪೆಕ್ಟರ್, ನಥಿಂಗ್ ಸೀರಿಯಸ್ ಸರ್. ಹೀಗೆ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಇತ್ತು. ನಿಮ್ ಮಗಳಿಗೆ ಕೆಲವು ಕ್ಲೂಸ್ ಗೊತ್ತಿತ್ತು, ಅದನ್ನ ವಿಚಾರಿಸ್ತಾ ಇದ್ವಿ ಅಷ್ಟೇ. ಪ್ಲೀಸ್ ಪ್ಲೀಸ್ ಸಿಟ್ ಡೌನ್ ಸರ್. ಸುಜಾತ, ನಾನು ಮಹೇಶ್. ಸುಜಾತ, ಹಲೋ ಮಹೇಶ್, ದಿಸ್ ಇಸ್ ಇನ್ಸ್ಪೆಕ್ಟರ್ ಪ್ರವೀಣ್. ಮಹೇಶ್, ವಿಷಯ ಎಲ್ಲ ಗೊತ್ತಾಗಿದೆ. ನಿನಗ್ ಕೊಲೆಗಾರ ಯಾರು ಅಂತ ಗೊತ್ತು. ನೀನು ಪೊಲೀಸರಿಗೆ ಸಹಾಯ ಮಾಡಬೇಕು. ನೋ, ಸಾಧ್ಯ ಇಲ್ಲ. ನಿಮ್ಮನ್ನ ನಾನು ನಂಬೋದಿಲ್ಲ. ಅವ್ರ ಡೀಟೇಲ್ಸ್ ಎಲ್ಲ ನನ್ನ ಹತ್ರನೇ ಇದೆ. ಅವ್ರು ನನ್ನ ಬೇಟೆ, ನಾನೇ ಅವ್ರನ್ನ ಸಾಯಿಸ್ಬೇಕು. ನನ್ನ ಹೆಂಡತಿ ಮಗುನ ಸಾಯಿಸ್ತೋರೆ ನಿಮ್ಮ ಸಿಒಡಿ ಆಫೀಸರ್ಗಳನ್ನು ಸಾಯಿಸಿದ್ದಾರೆ. ಆದ್ರೂ ನೀವು ಅವ್ರನ್ನ ಹಿಡಿಯೋಕ್ಕಾಗ್ತಿಲ್ಲ. ವೈ? ನನ್ನ ಅದೃಷ್ಟ, ಆ ಸಿಒಡಿ ಆಫೀಸರ್ಸ್ ರಿಪೋರ್ಟ್ ನನ್ನ ಕೈಗೆ ಸಿಕ್ತು. ಐ ಆಮ್ ಆನ್ ಮೈ ಮಿಷನ್.
I have to kill them. Nobody can stop me. Nobody. Yes. You can't take law into your hands like this. I can't take it. You can't hold it. Damn it. ಸಿ ಮಹೇಶ್, ನಾನು ನಿನಗೆ ನ್ಯಾಯ ದೊರಕಿಸ್ಕೊಡ್ಬಲ್ಲೆ. ಪ್ಲೀಸ್ ಲಿಸನ್ ಟು ಮೀ. ಈಗ ನಿಲ್ಲಿದ್ಯಾ? ಇನ್ಸ್ಪೆಕ್ಟರ್, ಮೊದಲು ಸುಜಾತ ಫೋನ್ ಕೊಡಿ. ಲಿಸನ್ ಟು ಮೀ ಮಹೇಶ್. ಇನ್ಸ್ಪೆಕ್ಟರ್, ಮೊದಲು ಸುಜಾತ ಫೋನ್ ಕೊಡಿ ಪ್ಲೀಸ್. ಮೇಡಮ್, ನಿಮ್ಗೆ என்ன சார் இது டைம் ஆச்சு. ಏಯ್ ಕೊಡ. இவ்வளவு நேரமா? ಕೊಡ. ಹಲೋ ಹಲೋ ಹಲೋ. ಸುಜಾತ, ನೀನೇನು ಗಾಬರಿ ಆಗ್ಬೇಡ. ಅವ್ರು ನಿನ್ಗೇನು ಮಾಡಲ್ಲ, ನಾನ್ ನೋಡ್ಕೋತೀನಿ. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಆ ಕೊಲೆಗಾರರ ಬಗ್ಗೆ ಏನು ಹೇಳ್ಬೇಡ ಪ್ಲೀಸ್, ನನಗೋಸ್ಕರ. ಓಕೆ? ಮಹೇಶ್, ಇದನ್ನೆಲ್ಲ ಮರೆತು ಪೊಲೀಸ್ನವ್ರಿಗೆ ತಿಳಿಸಿ. ನೋ, ನೆವರ್. ಸುಜಾತ, ನಿಮ್ ತಂದೆ ಬಂದ್ರ? ಆ ಇನ್ಸ್ಪೆಕ್ಟರ್ ಫೋನ್ ಕೊಡು. ಹಲೋ ಇನ್ಸ್ಪೆಕ್ಟರ್, ಸಮಯ ಬಂದಾಗ ನಾನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ. ಹಾ, ಆ 3 ಜನ ಕೊಲೆಗಾರರಲ್ಲಿ ಮೊದಲನೇ ಒಂದು ಕಥೆನ ಈ ತಿಂಗಳು 28ನೇ ತಾರೀಕು ನಾನು ಮುಗಿಸ್ತಾ ಇದ್ದೀನಿ. ಹಿ ವಿಲ್ ಬಿ ಕಿಲ್ಡ್ ಆನ್ 28th ಆಫ್ ದಿಸ್. ಪಾಯಿಂಟ್ ನಂಬರ್ 1, ಇದು ಗಾಯಗೊಂಡು ರೋಷ ಇಟ್ಕೊಂಡಂತ ನಾಗರ ಹಾವು. ನಾಗರ ಹಾವಿನ ದ್ವೇಷ ಗೊತ್ತಲ್ಲ? ಅದು ಅದು ಅದು. ಪಾಯಿಂಟ್ ನಂಬರ್ 2, ಈ ನಾಗರ ಹಾವಿನಲ್ಲಿ ಭಾರಿ ವಿಷ ತುಂಬಿಕೊಂಡಿದೆ, ಅಂದ್ರೆ ಗನ್ಸಿವೆ. ಪಾಯಿಂಟ್ ನಂಬರ್ 3, ಅದಕ್ಕೆ ನಮ್ಮ ಹುತ್ತ ಗೊತ್ತಾಗಿದೆ. ಪಾಯಿಂಟ್ ನಂಬರ್ 4, ಲಾಜಿಕ್. ಲಾಜಿಕ್. ಇದುವರೆಗೂ ಇಲ್ಲಿಗೆ ಪೊಲೀಸ್ನವರು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಯಾಕೆಂದ್ರೆ ಅವನು ಅವ್ರಿಗೆ ನಮ್ ಬಗ್ಗೆ ತಿಳಿಸ್ಲಿಲ್ಲ. ಯಾಕೆ ತಿಳಿಸ್ಲಿಲ್ಲ? ಯಾಕೆಂದ್ರೆ ತಿಳಿಸಿದ್ರೆ ನಾವು ಪೊಲೀಸ್ನವ್ರಿಗೆ ಅತಿಥಿ ಆಗ್ತೀವಿ. ನಾವು ಪೊಲೀಸ್ನವ್ರಿಗೆ ಅತಿಥಿ ಆದ್ರೆ ಥಿಂಕ್ ಮ್ಯಾನ್, ಅವನ್ಗೆ ನಾವು ಬಲಿ ಸಿಗೋಲ್ಲ. ಎಸ್, ದಟ್ಸ್ ಇಟ್. ದಟ್ಸ್ ದ ಸಿಂಪಲ್ ಲಾಜಿಕ್ ಮ್ಯಾನ್. ಲಾಜಿಕ್. ಈಗ ನಮ್ಮನ್ ಸಾಯಿಸೋದಕ್ಕೆ ಅವನು ಹೊರಟಿದ್ದಾನೆ. ನಾವು ಉಳಿಬೇಕು. ನಾವು ಉಳಿಬೇಕಾದ್ರೆ ಅವನ್ ಸಾಯ್ಬೇಕು. ಅವನ್ ಸಾಯ್ಬೇಕಾದ್ರೆ ಪಾಯಿಂಟ್ ನಂಬರ್ 5, ಆಕ್ಷನ್. ಆಕ್ಷನ್ ಅಂದ್ರೆ ಪೀಟರ್. ಪೀಟರ್ ಪೀಟರ್ ಅಂದ್ರೆ ಅವನ ಸಾವು. ವಾಟ್ ಪೀಟರ್? ಡೋಂಟ್ ವರಿ ಸರ್. ವೆರಿ ಗುಡ್. ನಮ್ಮನ್ನ ಉಳಿಸೋದಕ್ಕೆ ನೀನ್ ಸತ್ರು ಅವನ್ನ ಸಾಯಿಸ್ತೀಯ. ಆಮ್ ಐ ಕರೆಕ್ಟ್? ಐ ಆಮ್ ಕರೆಕ್ಟ್. 100% ಕರೆಕ್ಟ್. ಪೀಟರ್, ಆಕ್ಷನ್. ಫುಲ್ ಆಕ್ಷನ್. ಗೋ ಆನ್. Hello. Hello, Chuang Chu here. Hello, Chuang Chu. How are you, man? I'm Rakesh here. Ha 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 ha. Hey, where are you, man? Guestline Hotel. Huh? I'm staying at Guestline Hotel. Okay. Mr. Rakesh, I have a message for you from Hong Kong. Our Don wanted me to convey the message to you personally. So, I'll be waiting for you at the bar tonight. Please meet me there. Okay? Okay.
तेरा चिल्लाना फिर से शुरू हो गया क्या? थोड़ा आराम से सोने दे यार. ಎಲ್ಲ ಸರಿ ಹೋಯ್ತಾ? ಎಲ್ಲ ಸರಿ ಹೋಯ್ತು ಸರ್. ನೀವು ಬೇಗ ರೆಡಿ ಆಗಿ. ಅಶೋಕ ಹೋಟೆಲ್ನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ರಿಸೆಪ್ಷನ್ ಅಲ್ಲೂ ಹೇಳಿಟ್ಟಿದ್ದೀನಿ. ನಿಮ್ಮ ರೂಮಿಗೆ ಯಾರನ್ನೂ ಬಿಡಲ್ಲ. ನಿಮ್ಮ ರೂಮಿಗೆ ಯಾವ ಫೋನ್ ಕಾಲು ಕೊಡಲ್ಲ. ನಾವು ನಿಮ್ಮನ್ನ ವಾಚ್ ಮಾಡ್ತಾ ಇರ್ತೀವಿ. ಡೋಂಟ್ ವರಿ ಸರ್. ನೋಡಿ, ನೀವು ನನ್ನ ಫಾಲೋ ಮಾಡಿ.
ಸರ್? ಏನಿಲ್ಲ, ನನ್ನ ರೂಮ್ಗಿಂತ ಈ ರೂಮ್ ಬಹಳ ಚೆನ್ನಾಗಿದೆ. ಇಲ್ಲ ಸರ್, ಎಲ್ಲಾ ರೂಮ್ ಒಂದೇ ತರ ಇದೆಯಲ್ಲ. ನೋ 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 ನೋ, ಬೆಳಕು ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲಿ ಈ ವ್ಯೂ ಬಹಳ ಚೆನ್ನಾಗಿ ಕಾಣಿಸುತ್ತೆ. ವೆರಿ ಗುಡ್. ನೀವ್ ಯಾವ ರೂಮ್ ನಲ್ಲಿ ಇದ್ದೀರಾ ಸರ್? ನಾನು ಆ ಕಡೆ ರೂಮ್ ನಲ್ಲಿ ಇದ್ದೀನಿ. ಆ ರೂಮ್ ಅಷ್ಟು ಚೆನ್ನಾಗಿಲ್ಲ, ಇದು ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಟಾಪ್ ಫ್ಲೋರ್ ನಲ್ಲಿ ಗಾಲ್ಫ್ ಗ್ರೌಂಡ್ ಫೇಸ್ ಮಾಡೋ ಕಡೆ ಒಂದು ರೂಮ್ ಕೊಡಿ. ಓಕೆ ಸರ್, ಐ ವಿಲ್ ಅರೇಂಜ್ ಇಟ್. ಅಡ್ವಾನ್ಸ್. ಥ್ಯಾಂಕ್ ಯು ಸರ್. ಬಾಯ್, ಇವರು 302 ತೋರಿಸಿ. ಆಯ್ತು ಸರ್. Quartzy, the power behind Venatone's high-quality quartz TV. Rich, stunning depth of colors with a full 3-year guarantee on picture tube. Venatone quartz TVs is what the future is coming to. Venatone, simply years ahead. ಡೋಂಟ್ ವರಿ ಸರ್, ಯು ರಿಲ್ಯಾಕ್ಸ್. ನನ್ನ ಬರ್ತ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದೆ. ಈ ಮುಟ್ಟಾಳ ನನ್ನ ಗಾಬರಿ ಪಡಿಸ್ಬಿಟ್ಟ. ನೀವು ಆರಾಮಾಗಿರಿ ಸರ್, ನಾನು ಪಾಸೇಜಲ್ಲಿ ಇರ್ತೀನಿ, ಇವನ್ ಲಾಬಿಯಲ್ಲಿ ಇರ್ತಾನೆ. ಥ್ಯಾಂಕ್ ಯು ಸರ್.
Good evening, Hotel Ashoka. Good evening. Please connect me to room number 107. No, sorry, sir. There is a clear instruction from the client that you should not be disturbed for any reason. Hello, please listen to me. It's very urgent. Our boss urgent ಆಗಿ ಮಾತಾಡಬೇಕು ಅಂತ ಹೇಳಿ. No, sorry, sir. Hello. ಹಾ ಮಿಸ್ಟರ್ ಜಗದೀಶ್, ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ನ ನಾನು ಕೊಡ್ತೀನಿ. ಹಲೋ, ಇನ್ಸ್ಪೆಕ್ಟರ್ ಪ್ರವೀಣ್ ಹಿಯರ್. ಇನ್ಸ್ಪೆಕ್ಟರ್ ಪ್ರವೀಣ್, ನಾನು ಮಹೇಶ್. ಅಶೋಕ ಹೋಟೆಲ್ ರೂಮ್ ನಂಬರ್ 107 ನಲ್ಲಿ ನನ್ನ ಮೊದಲನೇ ಬೇಟೆ ಸತ್ತು ಬಿದ್ದಿದೆ. ಮಹೇಶ್, ಈಗ ನೀನು ಹಲೋ ಎಸಿ ಸರ್, ಜೀಪ್ ರೆಡಿ ಮಾಡು. ಎಸ್ ಸರ್. Good evening, Ashoka. ಹಲೋ, ಹೋಟೆಲ್ ಅಶೋಕ. ಇನ್ಸ್ಪೆಕ್ಟರ್ ಪ್ರವೀಣ್ ಸ್ಪೀಕಿಂಗ್ ಹಿಯರ್. ಪ್ಲೀಸ್ ಕ್ಯಾಲ್ಕುಲೇಟ್ 107 ಇಮಿಡಿಯೇಟ್ಲಿ. Sir, ಆ ರೂಮ್ ಕನೆಕ್ಟ್ ಮಾಡಕ್ಕೆ ಅವಕಾಶ ಇಲ್ಲ, ಸರ್. ಐ ಆಮ್ ಸಾರಿ. ನೋಡಿ, ಇದೊಂದು ಕೊಲೆ ವಿಷಯ. ಐ ಆಮ್ ಆರ್ಡರಿಂಗ್ ಯು. Please wait, sir. ಪ್ಲೀಸ್ ಮೇಕ್ ಇಟ್ ಫಾಸ್ಟ್, ಓಕೆ? Sorry, sir. No response. Shit. Come on. Police Inspector, you are in trouble. Please open the door. What? My God. Get.
ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು. ಕೀಪ್ ದ ಚೇಂಜ್. ಥ್ಯಾಂಕ್ ಯು ಸರ್. ಆಜು ನೋಡ್ಕೊ. ಆಯ್ತು ಸರ್, ರೈಟ್. ನೋ ಸರ್, ಸರಿಯಾಗಿ ನೋಡಿ. ಸಪೋಸ್ ವಿಗ್ಗು ಅಥವಾ ದಾಡಿ ಇದ್ದಿದ್ರೆ ಏನಾದ್ರೂ ರೆಸಂಬ್ಲೆನ್ಸ್ ಇದೆಯಾ? ಇಲ್ಲ ಸರ್, ಅವ್ರನ್ನ ನಾನು ಸರಿಯಾಗಿ ನೋಡಿದ್ದೀನಿ. ಆ ಥರ ವ್ಯಕ್ತಿ ಇದರಲ್ಲಿ ಯಾರೂ ಇಲ್ಲ. ಹಲೋ, ಜಗದೀಶ್ ಹಿಯರ್. ಇನ್ಸ್ಪೆಕ್ಟರ್ ಪ್ರವೀಣ್ ಹಿಯರ್. ಶರ್ಮಾ ಅವ್ರ ಮನೆ ಲೊಕೇಟ್ ಮಾಡಿದ್ದೀನಿ. ಅಡ್ರೆಸ್ಸು 122 18ನೇ ಕ್ರಾಸು, JP ನಗರ್. ನೀವು ಇಲ್ಲಿಗೆ ಬಂದ್ರೆ ನಿಮಗೆ ಸಹಾಯ ಆಗ್ಬೋದು. ಓವರ್. ಓಕೆ, ನಾನೇ ಅಲ್ಲಿಗೆ ಬರ್ತೀನಿ. ಓವರ್. ನೋಡಿ, ಮತ್ತೆ ಈ ವ್ಯಕ್ತಿನ ಏನಾದ್ರೂ ನೀವು ನೋಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ. ಓಕೆ ಸರ್. ಥ್ಯಾಂಕ್ ಯು. ಕೊಲೆಯಾದ ಶರ್ಮಾ ಯಾರು, ಅವನ್ ಏನ್ ಮಾಡ್ತಾ ಇದ್ದ, ಅವನ ಜೊತೆಲಿ ಇನ್ನೂ ಯಾರ್ಯಾರಿದ್ರು, ಐ ವಾಂಟ್ ಫುಲ್ ಡೀಟೇಲ್ಸ್. ಹಾಗೆ 48 ಗಂಟೆ ಒಳಗೆ ಈ ಮಹೇಶ್ ಯಾರು, ಅವನ ಕಾರ್ಯಾಚರಣೆ ಏನು, ಎಲ್ಲ ಪರ್ಟಿಕ್ಯುಲರ್ಸ್ ನನಗೆ ಬೇಕು. ವಿ ಹ್ಯಾವ್ ಟು ಕ್ಯಾಚ್ ದಟ್ ಮಹೇಶ್ ಡೆಡ್ ಆರ್ ಅಲೈವ್. ಸರ್, ನಾವು ಅವನ್ನ ಜೀವ ಸಹಿತನ ಹಿಡಿಬೇಕು. ಇಲ್ದಿದ್ರೆ ಆ ಶರ್ಮನ್ ಕೇಸ್ನಾಗೆ ಬೇರೆಯವ್ರನ್ನ ಪತ್ತೆ ಮಾಡೋದಕ್ಕೆ ತೊಂದರೆ ಆಗತ್ತೆ. ಎಸ್, ಯು ಆರ್ ರೈಟ್. ನಾವು ಅವನನ್ನ ಜೀವ ಸಹಿತಾನೆ ಹಿಡಿಬೇಕು. ನಾನು ಕಮಿಷನರ್ ಹತ್ರ ಡೀಟೇಲ್ ಆಗಿ ಮಾತಾಡಿದ್ದೀನಿ. ವಿ ಹ್ಯಾವ್ ಗಾಟ್ ಆಲ್ ಫೆಸಿಲಿಟೀಸ್. ವಿ ಹ್ಯಾವ್ ಟು ಟ್ರ್ಯಾಪ್ ದಟ್ ಮಹೇಶ್. ನಾಗರ ಹಾವು ವಿಷ ಕಕ್ತಾ ಇದೆ. ನಾವು ತಪ್ಪು ಮಾಡಿದೆವು, ತಪ್ಪು ನಾವು ಮಾಡಿದೆವು. ಹೆಡೆಯನ್ನು ಹೊಡಿಬೇಕಾಗಿತ್ತು, ಬಾಲ ಚಿಚ್ಚಿದ್ವು. ಮಿಸ್ಟೇಕ್ ಮ್ಯಾನ್. ಈಗ ಹೆಡೆ ಬಿಚ್ಚಿ ಹೊಡಿತಾ ಇದೆ. ಯಾವುದೋ ಹುತ್ತದಲ್ಲಿ ಅಡಗಿದೆ. ಆಗಾಗ ಹೊರಬಂದು ವಿಷ ಕಕ್ತಾ ಇದೆ. ಎಲ್ಲಿದೆ ಆ ಹುತ್ತ? ಎಲ್ಲಿದೆ ಆ ಹುತ್ತ? ಡ್ಯಾಮ್ ಇಟ್! ವೇರ್ ಇಸ್ ಇಟ್? ವೇರ್ ಇಸ್ ಇಟ್? ಅದ್ರೊಳಗೆ ಅದನ್ನ ಚಚ್ಚ ಹಾಕಬೇಕು, ಚಚ್ಚಬೇಕು, ಚಚ್ಚಬೇಕು, ಚಚ್ಚಬೇಕು. ರಾಕೇಶ್, ವಿ ಆರ್ ಆಲ್ ಇನ್ ಡೇಂಜರ್. ಪೊಲೀಸ್ನವರಿಗೆ ಶರ್ಮಾನ್ ದೇಹ ಸಿಕ್ಕಿದೆ. ಯು ನೋ ಇಟ್. ಅವನ ಸಂಪರ್ಕ ನಮ್ ಜೊತೆಗಿತ್ತು ಅಂತ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ಅದಕ್ಕೆ ಎಲ್ಲ ಏರ್ಪಾಟು ಮಾಡಿದ್ದೀನಿ. ದೇರ್ ವಿಲ್ ಬಿ ನೋ ಎವಿಡೆನ್ಸ್. ಯು ನೀಡ್ ನಾಟ್ ವರಿ ಅಬೌಟ್ ಎನಿಥಿಂಗ್. ನಮಗೆ ಪೊಲೀಸರ ಭಯ ಇಲ್ಲ. ಅದು ಪ್ರಶ್ನೆ ಇರೋದು, ಆ ಹಾವಿಗೆ ಮುಂದಿನ ಕಪ್ಪೆ ನಾನ ನೀನ? ಹೋ ಹೋ, that's the problem. That's it. ಅದು 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 that's it. That's it. Hello, Rakesh here. ರಾಕೇಶ್, ನಿನ್ನ ಬೇಟೆ ಕೊನೆಗೆ ಮಹೇಂದ್ರನ ಫೋನ್ ಕೊಡು. You bloody fool! ಮಹೇಂದ್ರನ ಫೋನ್ ಕೊಡು. ಹಲೋ ಮಹೇಂದ್ರ, ನಿನ್ನ ಸಾವಿನ ಚಾಯ್ಸ್ನ ನಿನಗೆ ಬಿಟ್ಟಿದ್ದೀನಿ. ನಾಳೆ ನೀನು ಎಲ್ಲಿ ಯಾವಾಗ ಹ್ಯಾಕ್ ಸಾಯಕ್ ಇಷ್ಟಪಡ್ತೀಯ ಹೇಳು. ವಾಟ್ ಡು ಯು ಮೀನ್? ಯು ನೋ ಇಟ್. ಗೊತ್ತಾಗಿಲ್ಲ ಅಂದ್ರೆ ರಾಕೇಶ್ನ ಕೇಳು.
My dear Mahesh, listen to me carefully. ನಾಳೆ ರಾತ್ರಿ 10 ಗಂಟೆಗೆ ಗೆಸ್ಟ್ ಲೈನ್ ಹೋಟೆಲ್ನಲ್ಲಿ ನಿನ್ನ ಅಂತಿಮ ಯಾತ್ರೆ ಏರ್ಪಾಡಾಗಿರುತ್ತೆ. ನಿನಗಾಗಿ ಮಹೇಂದ್ರ ಕಾಯ್ತಾ ಇರ್ತಾನೆ. ಪ್ಲೀಸ್ ಕಮ್ ಅಂಡ್ ಪಾರ್ಟಿಸಿಪೇಟ್. ಗುಡ್ ಲಕ್. ಮಹೇಂದ್ರನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾ ದೇವ್ರ ಹತ್ರ ಬೇಡ್ಕೋತೀನಿ. ನಾನು ಹೋಗಲ್ಲ. ಈಸ್ ವೆರಿ ಡೇಂಜರಸ್. ಮಹೇಂದ್ರ, ಹುಲಿ ಹೊಡಿಬೇಕಾದ್ರೆ ಮೇಕೆ ಕಟ್ತಾರೆ, ಹಾಗೆ ಆ ಹಾವ್ಗೆ ಹಾಲಿಡೋಣ. ಹಾಲು ಕುಡಿಯೋಕ್ ಬಂದಾಗ ಹೆಡೆ ಹೊಡೆಯೋಣ. ಸಿಂಪಲ್. ದಟ್ಸ್ ಆಲ್. ನೋನು ಅಂದ್ರೆ ನಿನ್ ಪ್ರಕಾರ ನನಗೆ ಮೇಕೆ ಹೌದಾ? ನಾನು ಹೋಗಲ್ಲ. ಏನು ಹೆಚ್ಚು ಕಮ್ಮಿ ಆದ್ರೆ ಕೂಲ್ ಡೌನ್, ಕೂಲ್ ಡೌನ್. ಡೋಂಟ್ ವರಿ, ನಥಿಂಗ್ ವಿಲ್ ಹ್ಯಾಪನ್. Rakesh, we don't want all this disturbance. We are here on a project. No wars, no gang wars. It's better we shift this project to Goa. I'll contact Hong Kong. Chuang Chu, don't worry. By tomorrow, he'll be... Okay? Okay. Mahendra, tomorrow night, guest line hotel. Okay? Yes. ನಿಮಗೆ ತಿಳಿಸಿದ ಪೊಸಿಷನ್ ನಲ್ಲಿದ್ದು ಕೆಲಸ ಮಾಡಿ. ಮಿಸ್ ಆದ್ರೆ ಒಬ್ಬೊಬ್ಬರಾಗೆ ನೀವು ಮಿಸ್. ಪೀಟರ್, ನಿಮಗೂ ಲಾಸ್ಟ್ ಚಾನ್ಸ್. ಬಿ ಕೇರ್ಫುಲ್. ಐ ವಾಂಟ್ ಟು ಸಿ ಹಿಮ್ ಡೆಡ್. Today evening should definitely be his last evening. His last evening. ನಾನು ಇವತ್ತು ಅವನ ಹೆಣ ನೋಡ್ಲೇಬೇಕು. ಅವನ ಹೆಣ ನೋಡ್ಲೇಬೇಕು. Got it? Got it? Get him! Come on, go! Go! Shit. David, we have to shift this unit immediately to Goa. All our activities will be done out there. Now check the self-destruction valve. Okay? Are you really scared? Hello? PPD? PPD? Are you listening? PPD, ಇವತ್ ರಾತ್ರಿ ಎಲ್ಲ ಹೇಳ್ದಾಗೆ ಆಗ್ಲಿ. There won't be any change in the program. He must die.
ಪ್ಲೀಸ್ ಹೆಲ್ಪ್ ಮೀ, ಬಿಟ್ಬಿಡು ಮಹೇಶ್, ಮಹೇಶ್ ಪ್ಲೀಸ್, ದಯವಿಟ್ಟು ನನ್ನ ಬಿಟ್ಬಿಡು ಮಹೇಶ್ ಪ್ಲೀಸ್. ಸಹಾಯಕ್ಕೆ ಬನ್ನಿ, ಯಾರಾದ್ರೂ ಸಹಾಯಕ್ಕೆ ಬನ್ನಿ. ದಯವಿಟ್ಟು ಪ್ಲೀಸ್ ಮಹೇಶ್, ಪ್ಲೀಸ್ ಐ ಬೆಗ್ ಯು ಪ್ಲೀಸ್. ಮಹೇಶ್, ಮಹೇಶ್ ನನ್ ಬಿಟ್ಬಿಡು ಮಹೇಶ್ ಪ್ಲೀಸ್. ನೀನ್ ಹೇಳಿದ ಜಾಗದಲ್ಲೇ ಸಾಯಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಮಹೇಶ್ ಪ್ಲೀಸ್. ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ ಪ್ಲೀಸ್. ಹಲೋ 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 ಶಿಟ್ ಮಿಸ್ಟರ್ ಪ್ರವೀಣ್ ಸರ್. ಕಂಟ್ರೋಲ್ ರೂಮ್ ಕಾಂಟ್ಯಾಕ್ಟ್ ಮಾಡಿ ಮಹೇಶ್ನ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕಡೆ ನ್ಯೂಸ್ ಪಾಸ್ ಮಾಡಿ ಇಮಿಡಿಯೇಟ್ಲಿ. ಓಕೆ ಸರ್. ಹಲೋ 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 ರಾಕೇಶ್, ಹಲೋ ರಾಕೇಶ್, PPD ಹಿಯರ್. ರಾಕೇಶ್, ಇಲ್ಲಿ ಮಹೇಂದ್ರನ್ ಕೊಲೆ ಆಗಿದೆ. ಮಹೇಶ್ ತಪ್ಪಿಸ್ಕೊಂಡಿದ್ದಾನೆ. ನಾನು COD ಆಫೀಸರ್ ಸೋಮನಾಥ್ ಅವ್ರು ಕೊಲೆ ಮಾಡಿದಾಗ ಅವ್ರ ಮನೆಯಿಂದ ಕಾಣೆಯಾಗಿದ್ದ ಟ್ರಾನ್ಸ್ಪರೆನ್ಸೀಸ್ ಮತ್ತು ರಿಪೋರ್ಟ್ಸ್ ಎಲ್ಲ ಮಹೇಶ್ನ ಹತ್ರನೇ ಇದೆ. ಅದರಲ್ಲಿ ನಿಮ್ಮ ಗೋವಾ ಪ್ಲಾಂಟ್ನ ಡೀಟೇಲ್ಸ್ ಕೂಡ ಇರಬಹುದು. ಅದಕ್ಕೆ ನೀವು ನಿಮ್ಮೆಲ್ಲ ಸ್ಟಾಫ್ ಸಮೇತ ಇಲ್ಲಿಯ ಜಿಪ್ಸಿ ಕೋಲಾದಿಂದ ಗೋವಾಗೆ ಶಿಫ್ಟ್ ಆಗಿಬಿಡಿ. ಆದಷ್ಟು ಬೇಗ ಮಹೇಶ್ ಯಾವುದೇ ಸಮಯದಲ್ಲಿ ಅಲ್ಲಿಗೆ ಬರಬಹುದು. ಬಿ ಕೇರ್ಫುಲ್. ಓವರ್ ಓವರ್. ಔಟ್. ರಾಕೇಶ್, ಲಿಸನ್ ಟು ಮೀ. ಎಸ್ ಲಿಸ್ನಿಂಗ್ ಮ್ಯಾನ್, ಗಾನ್. ನನ್ನ ಡಿಪಾರ್ಟ್ಮೆಂಟ್ ನನ್ನ ಹುಡುಕ್ತಾ ಇದೆ. ನನಗೆ ಶೆಲ್ಟರ್ ಇಲ್ಲ. ವೇರ್ ಶುಡ್ ಐ ಕಮ್ ಅಂಡ್ ಜಾಯ್ನ್ ಯು? ನೀನು ನಾಳೆ ಮಧ್ಯಾಹ್ನ
ದೂದ್ ಸಾಗರ್ ಫಾಲ್ಸ್ ಹತ್ರ ನನ್ನ ಮೀಟ್ ಮಾಡು. ಓಕೆ 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 ಓಕೆ, ಥ್ಯಾಂಕ್ ಯು. Come, Mr. Premnath. I was waiting for you. ರಾಕೇಶ್, ಮಹೇಶ್ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ವಿ ಆರ್ ಇನ್ ಡೇಂಜರ್ ನಾವ್. Don't worry. Thank you for your cooperation. ಇನ್ಮೇಲೆ ನೀವು ನಮ್ಮ ಜೊತೆನೇ ಇರಬಹುದು. ಈ ಐಲ್ಯಾಂಡ್ ನಲ್ಲಿ ನೀವು ನೆಮ್ಮದಿಯಾಗಿರೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Mr. Premnath, I'm going to Panaji. I'll contact you later. Please go and take rest. Come on. Take him. Mr. Premnath. Okay.
ಬಾ ಚಿನ್ನ. ಸುಜಾತ ಆ? ನಿನಗೆ ಫೋನ್ ಹಾ, ಬಂದಿದೆ. ಬಂದೆ ಪುಟ್ಟ. ಓನಮ್ಮ ಪುಟ. ಅಲ್ಲ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 . ಹಲೋ ಸುಜಾತ, ಮಹೇಶ್. ಮಹೇಶ್ ನೀನು? ನಾನಿನ್ನೂ ಬದುಕಿದ್ದೀನಿ. ಪೊಲೀಸ್ ರೆಕಾರ್ಡ್ ಪ್ರಕಾರ ಅವತ್ತು ಬಾಂಬ್ ಬ್ಲಾಸ್ಟ್ನಲ್ಲಿ ಬೋಟ್ನಲ್ಲಿ ನಾನು ಸತ್ತೋಗಿದ್ದೀನಿ. ಆದ್ರೆ ಅವತ್ತು ಬ್ಲಾಸ್ಟ್ ಆಗಕ್ಕಿಂತ ಮುಂಚೆ ನಾ ಸಮುದ್ರದಲ್ಲಿ ಧುಮುಕ್ಬಿಟ್ಟೆ. ಅಲ್ಲಿಗೆ ನಾನು ಅನ್ಕೊಂಡ ಕರ್ತವ್ಯ ಮುಗ್ದಿತ್ತು. ಆಮೇಲೆ ರಜಾ ಮುಗ್ದಿದ್ರಿಂದ ಮತ್ತೆ ಡ್ಯೂಟಿಗೆ ಸೇರಿದೆ. ನೀನ್ ನೋಡೋಕ್ಕಾಗ್ಲಿಲ್ಲ. ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಮಹೇಶ್. ಸುಜಾತ, ನನ್ನ ಹೆಸರು ಮಹೇಶ್ ಅಲ್ಲ. ನಿನಗೆ ನಾನು ಯಾರು ಅಂತ ಹೇಳಲಿಲ್ಲ ಅಲ್ಲ? ಐ ಆಮ್ ಸಾರಿ. ನನ್ನ ಪರಿಚಯ ನಿನಗೆ ಸ್ವಲ್ಪ ಮಾತ್ರ ಇತ್ತು. ಪೊಲೀಸ್ನವ್ರು ಕೂಡ ನಾನು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರ ಪ್ರಕಾರ ಮಹೇಶ್ ಸತ್ತೋಗಿದ್ದಾನೆ. ನನ್ನ ನಿಜವಾದ ಹೆಸರು ಕುಮಾರ್, ಲೆಫ್ಟಿನೆಂಟ್ ಕುಮಾರ್. ಈಗೇನ್ ಮಾಡ್ತಿದ್ಯಾ ಮಹೇಶ್? ಓಹ್, ಕುಮಾರ್. ನಾನೀಗ ಅಸ್ಸಾಂ ಬಾರ್ಡರ್ನಲ್ಲಿದ್ದೀನಿ. ಅಲ್ಲಿ ಮಾಡ್ತಾ ಇದ್ದ ಕರ್ತವ್ಯನೇ ಇಲ್ಲೂ ಮಾಡ್ತಾ ಇದ್ದೀನಿ. ಅಂದ್ರೆ ವೈರಿಗಳನ್ನ ಕೊಲ್ಲೋದು. ಅಲ್ಲಿ ಸಮಾಜದ ಶತ್ರುಗಳನ್ನ ನಾಶ ಮಾಡ್ತಾ ಇದ್ದೆ. ಇಲ್ಲಿ ನಮ್ಮ ದೇಶದ ಶತ್ರುಗಳನ್ನ ನಾಶ ಮಾಡ್ತಾ ಇದ್ದೀನಿ. ಈಗಲೂ ಅದೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಈಸ್ಟ್ ಬಾರ್ಡರ್ನಲ್ಲಿ ವಾರ್ ಡಿಕ್ಲೇರ್ ಆಗಿದೆ. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ನಿನ್ನ ಹತ್ರ ಮಾತಾಡಬೇಕು ಅಂತ ಎಲ್ಲೆಲ್ಲೋ ಹುಡುಕಿ ಕೊನೆಗೆ ಈ ನಂಬರ್ ಸಿಕ್ತು. ಫೋನ್ ಮಾಡಿದೆ. ಅಲ್ಲಿ ನೀನು ನನಗೆ ಮಾಡಿದ ಉಪಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದೇ ಉದ್ದೇಶದಿಂದ. ಥ್ಯಾಂಕ್ ಯು ಸುಜಾತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ನೀನು ನನಗೆ ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ ಸುಜಾತ. ಈ ಯುದ್ಧದಿಂದ ಮತ್ತೆ ಜೀವಂತವಾಗಿ ಬಂದರೆ ನೀನು ನೋಡ್ತೀನಿ. Till then, goodbye. Bye. Have a nice life and God bless you.